ब्रह्मविदाप्नोति परम् तदेशाभ्यक्ता सत्यम् ज्ञानमनन्तम् ब्रह्म यो वेद निहितम् गुहायाम् परमे व्योमन्य स्वश्नुते सर्वान् कामान् सः ब्रह्मणा विपश्चिते तस्मात्मात्मन आकाशम् ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯಾವುದೇ ಯುಗ, ಯಾವುದೇ ಕಾಲದಲ್ಲಿ ವಿಶ್ವಕರ್ಮವಿಲ್ಲದ ಕಾಲವಿಲ್ಲ, ಯುಗವಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ವಿಶ್ವಕರ್ಮವಿಲ್ಲದ ಊರಿಲ್ಲ, ನಾಡಿಲ್ಲ, ದೇಶವಿಲ್ಲ, ಜಗತ್ತಿಲ್ಲ. ಹಾಗಾಗಿ ಇದೊಂದು ದೈವದತ್ತವಾದ ಸಮಾಜ. ವಿಶ್ವಕರ್ಮರ ಕೊಡುಗೆಗಳು ಒಂದಲ್ಲ, ಕೋಟ್ಯಾಂತರ. 33 ಮುಕುಟ ದೇವತೆಗಳ ಮುಖದರ್ಶನವನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತ ವಿಶ್ವಕರ್ಮನ ಕುಲಾಯಿಗಳು. ಸಾಮಾಜಿಕ ನ್ಯಾಯವನ್ನು ಆಚರಿಸಿದಂತಹ ಸಮಾಜಗಳು. ಆರಂಭಕ್ಕೆ ಅಂತ್ಯಕ್ಕೆ ಇದೊಂದೇ ಶಿವನ ತ್ರಿಶೂಲ, ವಿಷ್ಣುವಿನ ಸುದರ್ಶನ ಚಕ್ರ, ಇಂದ್ರನ ವಜ್ರಾಯುಧ. ಹೀಗೆ ಯಾವ ಯಾವ ಘಟ್ಟದಲ್ಲಿ, ಯಾವ ರೀತಿಯಲ್ಲಿ ಅನ್ಯಾಯ ಅಧರ್ಮ ಹೆಚ್ಚಾದಾಗ ಎಲ್ಲಾ ದೇವತೆಗಳಿಗೆ ಆಪದ್ಬಾಂಧವರಾಗಿ ದೇವರ ರಕ್ಷಣೆಗೆ ನಿಂತವರು ಭಗವಾನ್ ವಿಶ್ವಕರ್ಮನ ವಂಶಜರು. ನಂತರ ಕಾಲ ಕಳೆದಂತೆ ಇಂತಹ ಸಮಾಜಕ್ಕೆ ಏನೆಲ್ಲ ಅನ್ಯಾಯವಾಯಿತು, ರಾಜರ ಕಾಲದಲ್ಲಿ ಏನೆಲ್ಲ ಕಷ್ಟಕ್ಕೆ ಗುರಿಯಾಯಿತು, ಈಗಿನ ಕಾಲಘಟ್ಟದಲ್ಲಿಯೂ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಎಂತಹ ಸ್ಥಿತಿಯಲ್ಲಿ ಈ ಸಮಾಜ ಗುರಿಯಾಯಿತು. ಈ ದೇಶಕ್ಕೆ, ಈ ನಾಡಿಗೆ, ಪ್ರತಿ ಹಳ್ಳಿಯಿಂದ ರಾಜಧಾನಿಯವರೆಗೂ ನಾವು ಮಾಡಿಕೊಂಡ ಗುಡಿ ಗೋಪುರಗಳಿಗೆ ನಮಗೆ ಪ್ರವೇಶವಿಲ್ಲ. ನಮ್ಮ ಕುಲಕಸುಗಳಿಗೆ ರಕ್ಷಣೆ ಇಲ್ಲ, ಗೌರವವಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ನ್ಯಾಯದಿಂದ ಹೊರಬಿಟ್ಟ ಅನೇಕ ಸಮಾಜಗಳಲ್ಲಿ ನಮ್ಮನ್ನು ಹಿಡಿದಿದ್ದಾರೆ. ಕಾರಣ ಅಷ್ಟೇ, ರಾಜಕೀಯ ಪ್ರಜ್ಞೆ, ಸಂವಿಧಾನದ ಅರಿವು ನಮ್ಮ ಬಗೆಯಲ್ಲಿರುವುದು. ನಾಯಕತ್ವ ಬಂದಾಗ ಕಣ್ಣುಮುಚ್ಚಿ ಒಬ್ಬರ ಕಾಲನ್ನು ಮತ್ತೊಬ್ಬರು ಹಿಡಿಯುವುದು. ಹಾಗಾಗಿ 25 ವರ್ಷಗಳ ಹಿಂದೆ ನಂಜುಂಡಿಯವರು ನಿಮ್ಮವರನ್ನೆಲ್ಲ ಸೇರಿಸಿಕೊಂಡು ಈ ನಾಡಿನ ಕುಲವೆಲ್ಲ ಪ್ರತಿ ಹಳ್ಳಿಗಳಿಗೂ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ಎಚ್ಚರಿಸಿ ಪಾದಯಾತ್ರೆ, ಹೋರಾಟ, ಸಮಾವೇಶಗಳ ಮೂಲಕ ಇಡೀ ದೇಶ ಕರ್ನಾಟಕದ ವಿಶ್ವಕರ್ಮನನ್ನು ನೋಡುವಂತೆ ಮಾಡಿದರು. ಹೋರಾಟಗಳ ಮೂಲಕ ವಿಶ್ವಕರ್ಮ ಜಯಂತಿ, ಅಮರಶಿಲ್ಪಿ ಜಗಣಾಚಾರ್ಯ ಸಂಸ್ಮರಣ ದಿನಾಚರಣೆ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಹೀಗೆ ಹಲವಾರು ಕೊಡುಗೆಗಳನ್ನು ಸರ್ಕಾರದಿಂದ ಗೌರವವನ್ನು ನಿಮ್ಮಗಳೊಂದಿಗೆ ಸೇರಿ ಸಮಾಜಕ್ಕೆ ಕೊಡಿಸಿದರು. ಈಗ ನಿಮಗೆ ಮೀಸಲಾತಿ ಬೇಕು. ಮೀಸಲಾತಿ ಮೂಲಕ ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗಿ ಸರ್ಕಾರದ ಅಧಿಕಾರಿಗಳಾಗಬೇಕು. ನಮ್ಮ ಮಕ್ಕಳುಗಳಿಗೆ ಸರ್ಕಾರದೆಲ್ಲರೂ ಸಿಗಬೇಕು. ಪ್ರೀತಿಯ ವಿದ್ಯಾರ್ಥಿನಿಯರೇ, ಯುವಕರೇ, ಮುಖಂಡರುಗಳೇ, ಮೀಸಲಾತಿ ಎಂಬುದು ಒಂದು ವರ, ಶಾಪವಲ್ಲ. ಜಾತಿಗೂ ಮೀಸಲಾತಿಗೂ ಸಂಬಂಧವಿಲ್ಲ. ಆಚಾರ ವಿಚಾರಕ್ಕೂ ಮೀಸಲಾತಿಗೂ ಸಂಬಂಧವಿಲ್ಲ. ಮೀಸಲಾತಿ ಜಾತಿ ನೋಡಿ ಕೊಡುವುದಿಲ್ಲ. ಸಾಮಾಜಿಕ ನ್ಯಾಯದಿಂದ ವಂಚಿತರಾದವರಿಗೆ, ಶಿಕ್ಷಣದಿಂದ, ಆರ್ಥಿಕ ಸ್ಥಿತಿಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಕುಲಕಸುಗಳನ್ನು ರಕ್ಷಿಸಿಕೊಳ್ಳಲು ಆಗದವರಿಗೆ, ನಿರ್ಲಕ್ಷ್ಯಕ್ಕೆ ಒಳಪಡದವರಿಗೆ ಮೀಸಲಾತಿ ನೀಡಲಾಗುತ್ತದೆ. ನಮ್ಮ ಸಮಾಜದ ಶ್ರೇಷ್ಠತೆಯ ಜೊತೆಗೆ ದೈವಾಂಶಗಳ ಡಿಎನ್ಎ ನಮಗಿರುವಾಗ ಮೀಸಲಾತಿಗಳಿಂದ ನಮ್ಮಿಂದ ಯಾವುದೇ ಆಚಾರ ವಿಚಾರ ಧರ್ಮವನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲವೆಂಬ ಅರಿವು ಎಲ್ಲರಿಗೂ ತಿಳಿಸಿ. ತಿಳಿಯದವರ ಯಾರ ಮಾತನ್ನು ಕೇಳದೆ ಸರ್ಕಾರದ ಆದೇಶಗಳು, ಸಂವಿಧಾನದ ಅವಕಾಶಗಳನ್ನು ಓದಿ ಮೀಸಲಾತಿ ತಜ್ಞರ ಜೊತೆ ಚರ್ಚಿಸಿ ಮೀಸಲಾತಿ ವಿರೋಧಿಸುವವರಿಗೆ ಮಾರ್ಗದರ್ಶನ ನೀಡಬೇಕೆಂಬುದೇ ಕೆಪಿ ನಂಜುಂಡಿಯವರ ಹಾಗೂ ಈ ನೃತ್ಯದ ಉದ್ದೇಶ. ನಿಮ್ಮೆಲ್ಲರಿಗೂ ಜಯವಾಗಲಿ. ಜೈ ವಿಶ್ವಕರ್ಮ. 3, 2, 1, here we go.
ನಾವಿಲ್ಲಿಗೆ Here we go. ವಿಶ್ವಕರ್ಮ ವಿಶ್ವಕರ್ಮ ಸಂಘಟನೆಯೊಂದು ಕಲಿಯುಗದ ಧರ್ಮ. ವಿಶ್ವಕರ್ಮ ವಿಶ್ವಕರ್ಮ ಸಂಘಟನೆಯೊಂದು ಕಲಿಯುಗದ ಧರ್ಮ. ನಿನ್ನನ್ನು ನೀನು ತಿಳಿಯಲೇಬೇಕು, ನಿನ್ನಯ ಶಕ್ತಿಯ ಅರಿಯಲೇಬೇಕು. ನಿನ್ನನ್ನು ನೀನು ತಿಳಿಯಲೇಬೇಕು, ನಿನ್ನಯ ಶಕ್ತಿಯ ಅರಿಯಲೇಬೇಕು. ವಿಶ್ವಕರ್ಮ ವಿಶ್ವಕರ್ಮ ಸಂಘಟನೆಯೊಂದು ಕಲಿಯುಗದ ಧರ್ಮ. ಸಂಘಟನೆಯೊಂದು ಕಲಿಯುಗದ ಧರ್ಮ. ನಾಡಿನ ಸಂಸ್ಕೃತಿ ಬಿಂಬಿಸಲೆಂದೇ ತುಳಿಯ ಹಿಡಿದವನೇ, ದಾಳಿಯ ಬುತ್ತಲೆ ತಾಳ್ಮೆಯಿಂದಲೇ ದಾಳಿಯ ಕೊಟ್ಟವನೇ. ನಾಡಿನ ಸಂಸ್ಕೃತಿ ಬಿಂಬಿಸಲೆಂದೇ ತುಳಿಯ ಹಿಡಿದವನೇ, ದಾಳಿಯ ಬುತ್ತಲೆ ತಾಳ್ಮೆಯಿಂದಲೇ ದಾಳಿಯ ಕೊಟ್ಟವನೇ. ನೋವನ್ನು ನುಂಗುತ್ತ ನೀನು ನಿಸ್ವಾರ್ಥದಿ ಮಾಡಿದ ನೀನು, ನೋವನ್ನು ನುಂಗುತ್ತ ನೀನು ನಿಸ್ವಾರ್ಥದಿ ಮಾಡಿದ ನೀನು. ನ್ಯಾಯ ಸಿಕ್ಕಿದೆ ನಿನಗೆ, ನೀತಿ ದಕ್ಕಿದೆ. ವಿಶ್ವಕರ್ಮ ವಿಶ್ವಕರ್ಮ ಸಂಘಟನೆಯೊಂದು ಕಲಿಯುಗದ ಧರ್ಮ. ಸಂಘಟನೆಯೊಂದು ಕಲಿಯುಗದ ಧರ್ಮ. ನೆತ್ತರ ಹರಿಸುತ್ತ ದೇಗುಲವೆಲ್ಲವ ಕಟ್ಟಿದ ಜಗದಲ್ಲಿ, ಪರಿಪರಿಯಾಗಲಿ ಸಹಿಸುತ್ತ ಬೆಳೆಸಿದ ಕಲೆಯ ನಮೂನದಲ್ಲಿ. ನೆತ್ತರ ಹರಿಸುತ್ತ ದೇಗುಲವೆಲ್ಲವ ಕಟ್ಟಿದ ಜಗದಲ್ಲಿ, ಪರಿಪರಿಯಾಗಲಿ ಸಹಿಸುತ್ತ ಬೆಳೆಸಿದ ಕಲೆಯ ನಮೂನದಲ್ಲಿ. ಸುಮ್ಮನೆ ಕೂತರೆ ನೀನು ಪರಂಪರೆ ಉಳಿಯುವುದ ಇನ್ನು, ಸುಮ್ಮನೆ ಕೂತರೆ ನೀನು ಪರಂಪರೆ ಉಳಿಯುವುದ ಇನ್ನು. ಘೋಷ ಹೊಮ್ಮದೆ ನಿನ್ನ ಕಂಠ ಮುಗಿಯದೆ. ವಿಶ್ವಕರ್ಮ ವಿಶ್ವಕರ್ಮ ಸಂಘಟನೆಯೊಂದು ಕಲಿಯುಗದ ಧರ್ಮ. ಸಂಘಟನೆಯೊಂದು ಕಲಿಯುಗದ ಧರ್ಮ. ಲೋಕವು ನೀಡಿದ ನಂಜನು ನುಂಗಿದ ನಂಜನು ನೀನೇ, ಸೃಷ್ಟಿ ದೇವನ ಬೀಳಿಯನಿನದು ದೈವಾಂಶನು ನೀನೇ. ಲೋಕವು ನೀಡಿದ ನಂಜನು ನುಂಗಿದ ನಂಜನು ನೀನೇ, ಸೃಷ್ಟಿ ದೇವನ ಬೀಳಿಯನಿನದು ದೈವಾಂಶನು ನೀನೇ. ಹೋರಾಟಕ್ಕೆ ಬಾರೋ ನೀನು. ಹೀಗೆ ದೊಡ್ಡ ಮಟ್ಟದಲ್ಲಿ ಲಿಂಗರಾಜಿ ಭಾಷ ಯಾಕೆ ಹೇಳಿದ್ರೆ ಅಕ್ಕೇಶ್ವರನವರು ನಾವು ಗುರುತಿಸಲಾಗಿಲ್ಲ ಕೂಡ ಗುರುತು ಸಾಧನೆ ಮಾಡುವುದನ್ನು ಗುರುತಿಸಿ ಅವರಿಗೆ ಬೆಂಬಲ ನೀಡಿದರೆ ಎಷ್ಟೋ ಸಮಾಜದಲ್ಲಿ ಬಡವಾಗಿ ನಮ್ಮ ಸಮಾಜದ ಮಕ್ಕಳು ನಾವು ಏನಾದರೂ ನಮ್ಮ ಕಾಲದಲ್ಲಿ ನೋಡಿದರೆ ಸಮಾಜ ಎದುರಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದೆ. ಹಾಗಾಗಿ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಕಡಿಮೆ ಬಂದು ಆ ಮಾತಿನಿಂದ ಒಪ್ಪ ಕರ್ಕೊಂಡು ನಿಮ್ಮಗಳ ಮುಂದೆ ನಿಂತು ಸಮಾಜದ ಬಗ್ಗೆ ಇರುವಂಥ ಕಳಕಳಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಹೀಗೆ ಆ ವಿಶ್ವಕರ್ಮ ಶಿಕ್ಷಣ ಕಾರ್ಯಕ್ರಮಗಳು ಒಳ್ಳೆಯದು ಮಾಡಿ ಇನ್ನಷ್ಟು ಎತ್ತಕ್ಕೆ ಹೋಗಿ ಅವರ ತಂದೆ ತಾಯಿಗಳಿಗೆ ಇನ್ನಷ್ಟು ದೇವರ ಆಶೀರ್ವಾದ ಮಾಡಿ ಅಂತ ಸಮಾಜದ ಪರವಾಗಿ ನಾನು ಈ ಕೈಯನ್ನು ಅಭಿನಂದನೆ ಮಾಡ್ತಾ ಇದ್ದೇನೆ. ಬಿಡಿ
ಅಭಿನಯಿಸಿರುವ ಆಕಸ್ಮಿಕ ಚಿತ್ರದ ಈ ಹಾಡು ನಿಜವಾಗ್ಲೂ ನಾವೆಲ್ಲರೂ ಕನ್ನಡ ನಾಡಿನಲ್ಲಿ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದೀವಿ ಅಂದ್ರೆ ನಮ್ಮಷ್ಟು ಅದೃಷ್ಟಶಾಲಿಗಳು ಯಾರು ಇಲ್ಲ. ಇದನ್ನಾದ್ರೂ ಒಂದ್ಸತಿ ಜೋರಾಗಿ ಹೇಳ್ತೀರಾ? ಸಿರಿಗಲ್ ಡಾಕ್ಟರ್ ಕಾರ್ಯಪುರುಷ ಪ್ರದೇಶ ಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳನ್ನ ವೇದಿಕೆಗೆ ಶ್ರೀ ನಂಜುಂಡಿ ವಿಶ್ವಕರ್ಮ ಅವರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಪಾಂಚಾಡ್ ಅವರು ವೇದಿಕೆಗೆ ಕರೆತರಬೇಕಾಗಿದ್ದಂತೆ, ಹಾಗೆಯೇ ಕನ್ನಡ ಪ್ರಭಾದ ಪ್ರಧಾನ ಸಂಪಾದಕರಾದ ಶ್ರೀಯುತ ರವಿ ಹೆಗಡೆ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ.
ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವಾಗ ಈಗಾಗಲೇ ಕೆಪಿ ನಂಜುಂಡಿ ಅವರು ಶಿವಕುಮಾರ್ ಅವರು ಇದೀಗ ವೇದಿಕೆಗೆ ಅವರ ಜೊತೆ ರವಿಕುಮಾರ್ ಅವರು ಸಹ ಇದ್ದಾರೆ. ಇನ್ನು ಪಾಂಚಾಳ್ ಐಸಿ ಪಾಂಚಾಳ್ಗಳು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲು ಅವರು ಸಹ ವೇದಿಕೆಗೆ ಸ್ವಾಮೀಜಿಗಳನ್ನು ಕರೆಸ್ತಾ ಇದ್ದಾರೆ. ವೇದಿಕೆಗೆ ಈಗಾಗಲೇ ಶ್ರೀಯುತ ರವಿ ಹೆಗ್ಡೆ ಕನ್ನಡದ ಪ್ರಧಾನ ಆಗಮಿಸುತ್ತಾರೆ. ವಿನಂತಿ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರಿಗೆಲ್ಲ ಗೌರವವನ್ನು ಅರ್ಪಿಸಲಾಗಿದೆ. ಬಂಧುಗಳೇ, ಬೆಳಗಿನಿಂದ ಅಪಾರವಾದ ಕಾರ್ಯಕ್ರಮಗಳು ನಡೀತಾ ಇದೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026ರ ಈ ಒಂದು ಪ್ರಮುಖ ವೇದಿಕೆಯ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಗೌರವವನ್ನು ಪ್ರಮುಖ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ತಮಗೆಲ್ಲರಿಗೂ ವಿಶೇಷವಾಗಿ ಈ ದಿನ 75% ಇಂದ ಹೆಚ್ಚು ಎಸ್ಎಸ್ಎಲ್ಸಿ ಮತ್ತು 2ನೇ PUC ವಿದ್ಯಾರ್ಥಿಗಳಿಗೆ ಗೌರವವನ್ನು ವೇದಿಕೆ ಮೇಲೆ ಸಲ್ಲಿಸಲಾಗುತ್ತೆ. ಮೊದಲನೇದಾಗಿ ಈ ಎಲ್ಲ ವಿದ್ಯಾರ್ಥಿನಿಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸೋಣ. ಯಾಕಂದ್ರೆ ಈಗಾಗಲೇ ಅನೇಕ ಜನ ಸ್ವಾಮೀಜಿಗಳು ತಿಳಿಸಿದ್ರು, ವಿದ್ಯೆಯ ಮುಂದೆ ಯಾವ ಒಂದು ರೀತಿಯಾದಂತಹ ಜೀವನದಲ್ಲಿ ವಿದ್ಯೆ ಮಾತ್ರ ಹಣ ಖರ್ಚಾಗುತ್ತೆ, ಆದರೆ ವಿದ್ಯೆ ಮಾತ್ರ ಖರ್ಚಾಗಲ್ಲ. ತಂದೆ ತಾಯಂದ್ರು ಅಪಾರ ಶ್ರಮ ಪಡೋದು, ತಮ್ಮ ಮಕ್ಕಳು ವಿದ್ಯಾವಂತರಾಗಿ ಅವರು ಒಂದು ಸಮಾಜದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರನ್ನ ಪಡೀಲಿ ಅನ್ನೋದಷ್ಟೇ ಅವರ ಆಸೆ ಆಗಿರುತ್ತೆ. ಆಮೇಲೆ ಕಣ್ಣವರಾಗಿದ್ದಾಗ ತಂದೆ ತಾಯಿ ಹೇಳುವಂತಹ ಮಾತುಗಳು ನಮಗೆ ಸರಿ ಅನ್ನಿಸ್ತೇ ಇರುತ್ತೆ. ಆದ್ರೆ ನೀವುಗಳು ವಯಸ್ಕರಾದಾಗ ತಂದೆ ತಾಯಿ ಹೇಳಿದ್ರೆ ಸರಿ ಅಂತ ಅನ್ಸುತ್ತೆ. ಆದ್ರಿಂದ ನೀವು ಯಾರು ತಪ್ಪನ್ನ ಮಾಡ್ತೇವೆ, ನಿಮ್ಮ ತಂದೆ ತಾಯಿಗಳು, ಸ್ವಾಮೀಜಿಗಳು, ಗುರುಗಳು, ಹಿರಿಯರು ಹೇಳುವಂತಹ ಸಲಹೆ ಸೂಚನೆಗಳನ್ನ ಪಾಲಿಸಿ ಜೀವನದಲ್ಲಿ ಎಲ್ಲರೂ ಮೇಲ್ ಬರಬೇಕು. ಈ ಒಂದು ಹಿನ್ನೆಲೆಯಲ್ಲಿ ತಮಗೆಲ್ಲರಿಗೂ ಕಾರ್ಯಕ್ರಮದ ನಿರೂಪಕರಾದ ಶಂಕರ್ ಪ್ರಕಾಶ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026ರ ಈ ಒಂದು ಐತಿಹಾಸಿಕ ಹಾಗೂ ಮನಮೋಹಕ ಸಮಾರಂಭಕ್ಕೆ ಮತ್ತೊಮ್ಮೆ ಆಧಾರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್. ನಿಮ್ಮ ಒಂದು ಜೋರಾದ ಎನರ್ಜಿ ಏನಿದೆ, ವಿದ್ಯಾರ್ಥಿಗಳಲ್ಲಿ ಎನರ್ಜಿ ಕಾಣಿಸ್ತಾ ಇಲ್ಲ. ಕಾರ್ಯಕ್ರಮದ ಆರಂಭದಲ್ಲಿ ಈಗ ತಾನೇ ವೇದಿಕೆಗೆ ಆಗಮಿಸಿರುವಂತಹ ಪ್ರಮುಖ ಪೂಜ್ಯ ಸ್ವಾಮೀಜಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಕಾರ್ಯಕ್ರಮದ ಆರಂಭದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಬೆಳಗಿನಿಂದ ಓಡಾಡುತ್ತಿರುವಂತಹ ಶ್ರೀ ರವಿಕುಮಾರ್ ಅವರು ಸ್ವಾಗತವನ್ನು ಕೊಡಬೇಕಾಗಿ ಅದಕ್ಕೂ ಮುನ್ನ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಅಪಾರವಾಗಿರ್ತಕ್ಕಂಥದ್ದು ನಾವು ಮಾಡ್ಕೊಳ್ಳೋದು ಆ ದೇವರಿಗೆ ನಮಸ್ಕಾರ. ದೇವರಿಗೆ ಹಾಗೂ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ಸ್ವಾಮೀಜಿಗಳ ಆಶೀರ್ವಾದ ಇದ್ರೆ ಜೀವನದಲ್ಲಿ ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ. ನಾಡಗೀತೆಯ ಮುನ್ನ ವೇದ ಘೋಷದ ಮೂಲಕ ಇದೀಗ ಕಾರ್ಯಕ್ರಮದ ಆರಂಭವನ್ನು ಮಾಡ್ತಾ ಇದ್ದಾರೆ. ನಡುವಿಕಾರಿ ಮಠದಿಂದ ಆಗಮಿಸಿದ್ದಾರೆ ರಾಜು ಅವರಿಗೆ ವೇದ ಘೋಷ. ಶಂ ನೋ ಮಿತ್ರ ಶಂ ವರ್ಣಃ ಶಂ ನೋ ಬೃಹತ್ಪರ್ಯಮಾಂ ಶಂ ನೋ ವಿಷ್ಣುರುರಕ್ರಮಾಃ.
ಸಮಾಜದ ಹಿರಿಯ ಸ್ವಾಮೀಜಿಗಳಾದ ನಾಗಮೂರ್ತಿ ಸ್ವಾಮಿಗಳಿಗೆ ನಮ್ಮ ಯೂತ್ ಕಾಂಗ್ರೆಸ್ ರಾಮನಗರ ಉಪಾಧ್ಯಕ್ಷರಾಗಿರುವಂತಹ ಜನಾರ್ದನ ಹೂಗುಚ್ಛ ಕೊಟ್ಟು ಅವರನ್ನು ಬರ್ಮಾಡಬೇಕಾಗುತ್ತೆ. ಒಂದು ಚಪ್ಪಲಿ ಹೊಡಿಬೇಕು. ಯಾಕಂದ್ರೆ ಎಲ್ಲ ತುಂಬಾ ಸಮಯ ನಿಮಗೆ ಕೊಟ್ಟು ಬಂದಿದ್ದಾರೆ, ಅವ್ರಿಗೆ ನಾವು ಗೌರವ ಮಾಡಬೇಕಾಗುತ್ತೆ. ಅದೇ ರೀತಿ ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಗುರುತಿಸಿರುವಂತಹ ಸಮಾಜದ ಅಧ್ಯಕ್ಷತೆ ವಹಿಸಿರುವಂತಹ ಐಸಿ ಪಾಂಚಾಲ ಅವರಿಗೆ ರಘು ಅವರು ಒಂದು ಹೂಗುಚ್ಛ ಚಕ್ರವನ್ನು ಬರ್ಮಾಡಬೇಕಾಗುತ್ತೆ. ಇದೇ ರೀತಿ ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ತುಂಬಾ ಕೆಲಸಗಳಿದ್ರು. ಅವರ ಮಟ್ಟದಲ್ಲಿ ಬಿಡುಗಡೆ ಬಂದು ಈ ಟೈಮಲ್ಲಿ ಬಂದಿದ್ದಾರೆ ನಮ್ಮ ಡಾಕ್ಟರ್ ಕರಿ ವಿಶ್ವಭ ದೇಶಿ ಸ್ವಾಮಿಗಳು ಮಹಾಸ್ವಾಮಿಗಳು. ಅವರು ಬಂದಿರೋದೇ ನಮಗೆ ಸಂತೋಷ. ಯಾಕೆಂದ್ರೆ ಅವರನ್ನ ನಾನು ಕೂಡ ಸುಮಾರು ಫೋಟೋ ನೋಡಿದೆ, ಇವರನ್ನ ನೇರವಾಗಿ ನೋಡ್ತಾ ಇದ್ದೀನಿ. ಅವರಿಂದ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ಮುಂದಿನ ಮುಖ್ಯಮಂತ್ರಿಗಳು ಏನು ಎಲ್ಲ ಕಡೆ ಕಾಲ ಕಟ್ಟಿಬಿಟ್ಟಿದ್ದಾರೆ ಆಲ್ರೆಡಿ. ಅವರ ಆಶೀರ್ವಾದ ಬಹಳ ಮುಖ್ಯ ಆಗಿರಬೇಕಾಗ್ತದೆ. ನೀವೆಲ್ಲ ಚಪ್ಪಲಿ ಹೊಡಿಬೇಕು, ಅವರಿಗೆ ಹೂಗುಚ್ಛ ಕೊಟ್ಟು ಬರ್ಮಾಡಬೇಕು. ನಮ್ಮ ರಘು ಅವರು ರಘು ಶ್ರೀಯುತ ಕನ್ನಡಪ್ಪ ಸಂಪಾದಕರು. ಅವರು ನಮ್ಮ ಸುಮಾರು ಕೆಲಸಗಳ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಮ್ಮ ಮಂಜುಲಿ ಸರ್ ಒಂದು ಪುಸ್ತಕ 24 ನಾನು ಅವಾಗ ಹೇಳ್ತಾ ಇದ್ದೇನೆ, 24 ಜನ ಸಾಧಕರನ್ನ ಗುರುತಿಸಿದ್ದಾರೆ. ಅವರು ರಾಜ್ಯದಲ್ಲಿ ಹೆಸರು ಮಾಡಿದ ಸಾಧಕರು. ಅದರಲ್ಲಿ ನಮ್ಮ ಮಂಜುಲಿ ಸರ್ ಗುರುತಿಸಿ ಕನ್ನಡ ಭಾಗದ ಅವರು ಇಡಿಸಿಸಿ ಅವರು ಕೂಡ ರಾಜ್ಯಪಾಲರಿಂದ ನಮ್ಮ ಮಂಜುಲಿ ಸರ್ಗೆ ಪ್ರಶಸ್ತಿ ಕೊಡಿಸಿದ್ದಾರೆ. ಒಂದು ಮುಖಪತ್ರ ಮಾಡಿದ್ದಾರೆ. ರವಿ ಹೆಗ್ಡೆ ಸರ್ಗೆ ನಮ್ಮ ಕುಮಾರ್ ಅವರು ಬರಮಾಡಬೇಕು. ಇದನ್ನ ಹೂಗುಚ್ಛ ಕೊಟ್ಟರು. ಅದೇ ರೀತಿ ಕಾರ್ಯಕ್ರಮಕ್ಕೆ ಸದಾ ಹೊಸಮಂದಿ ಪ್ರತಿ ದಿವಸ ಕಾರ್ಯಕ್ರಮಗಳು ಅವರ ಆಫೀಸಲ್ಲಿ ಪ್ರತಿ ದಿವಸ ನೀವು ನಂಬಿರೋ ಬಿಟ್ಟಿರೋ ನಾನು ನೋಡಿರೋ ಪ್ರಕಾರ ಮಿನಿಮಮ್ ಅಂದ್ರೆ 1000 ಜನ ಇರ್ತಾರೆ. 1000 ಜನ ಮೀಟ್ ಮಾಡಿ ಮುಂದಿನ ಕೆಲಸಗಳು. ಈ ತರ ಶಾಸಕರು ಬಹಳ ಕಡಿಮೆ. ಯಾಕೆಂದ್ರೆ ವಾರದಲ್ಲಿ 2 ದಿವಸ ಮೀಟ್ ಮಾಡಿರ್ತಾರೆ. ಬಟ್ ಸಂಶೋಧನೆಲ್ಲ ಪ್ರತಿ ದಿವಸ ಅವರು ಆಫೀಸಿಗೆ 1000 ಜನ ಮೀಟ್ ಮಾಡ್ತಾರೆ. ಅವರ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಪ್ರತಿ ಬಾರಿ ಅವರು ಯಾವ ಮಂತ್ರಿ ಗೆದ್ದಿದ್ದಾರೆ. ತುಂಬಾ ಹೈ ವೋಲ್ಟೇಜ್ ಕ್ಷೇತ್ರ ಅದು. ಅಂತ ಕ್ಷೇತ್ರದಲ್ಲಿ ಪ್ರತಿ ಸಾರಿ ಅವರು ದೇಶದಲ್ಲಿ ಗೆಲ್ಲಿಸಿದ್ದಾರೆ. ಮುಂದಿನ ನಿಮಿಷ ಆಗಿದ್ದೇನೆ ನಮ್ಮ ವೇದಿಕೆಗೆ ಸೋಮಶೇಖರ ಬರ್ಮಾಡಲಿಕ್ಕೆ ನಮ್ಮ ಲೋಕೇಶ್ ಅದೇ ಕ್ಷೇತ್ರದಲ್ಲಿರೋರನ್ನ ಹೂಗುಚ್ಛವನ್ನು ಬರ್ಮಾಡಬೇಕಾಗುತ್ತೆ. ಕೊನೆಯದಾಗಿ ಇನ್ನೊಬ್ಬರಿಗೆ ಬರ್ಮಾಡಬೇಕು ಸಮಾಜ. ಅವರು ಕೂಡ ನಾವು ಸ್ವಾಗತ ಕೋರಲೇಬೇಕು. ಇಷ್ಟೊತ್ತು ನೋಡಿ ನಾವೆಲ್ಲ ವಯಸ್ಸಿದೆ ನಮಗೆ. ನಮ್ಮ ಅಧ್ಯಕ್ಷರಿಗೆ ಅವ್ರ ವಯಸ್ಸು ಗೊತ್ತಾಗ್ತದೆ ನಮಗೆ. ಅವ್ರು ನಮ್ಗಿಂತ ಜಾಸ್ತಿ ಓಡಾಡ್ತಾರೆ. ಇನ್ನೇನು ನಮಗೆ ಇವತ್ತಿನವರು ಗೊತ್ತಾಗ್ತಲ್ಲ. ಅವರು ಕೆಪಿ ರೆಡ್ಡಿ ಸರ್ ಏನಾಗಿದೆ ಅಂದ್ರೆ ಇವತ್ತು ನೋಡಿ ಇಷ್ಟೆಲ್ಲ ಕಾರ್ಯಕ್ರಮ ಆದ್ರೂ ನಮಗೆ ಸುಸ್ತಾಗ್ತದೆ ಆಗ್ತಲ್ಲ. ಅವ್ರಿಗೆ ದೇವರು ಅವ್ರಿಗೆ ಇದನ್ನ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡಲಿಕ್ಕಿಂತ ಅವರು ಬರಮಾಡಲಿಕ್ಕೆ ನಮ್ಮ ಸುಂದರ ಅವರು ವೇದಿಕೆ ಬಂದಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಶಂಕರ್ ಪ್ರಕಾಶ್ ನೀವು ಒಂದೇ ಒಂದು ವಿಚಾರ ಹೇಳಬೇಕಾಗಿತ್ತು. ಶಂಕರ್ ಪ್ರಕಾಶ್ ಯಾರು ಗೊತ್ತಾಯ್ತು ನಮ್ಗೆ? ಮಕ್ಕಳು ಗೊತ್ತಾಯ್ತು ಹೇಳಿ. ಏನ್ ಹೇಳಿಲ್ಲ ನಮ್ಮ ವಿಶ್ವಕರ್ಮ ಸಮಾಜದ ವಾಯ್ಸ್ ಮಾಡಿದ್ರಲ್ಲ, ಇಷ್ಟೊಂದು ವಾಯ್ಸ್ ಕೇಳಿಸಿದ್ರಲ್ಲ, ಒಂದು 2 ಸಾವಿರ ಇದ್ದಾರೆ. ಅವರ ಜೊತೆಗೆ ಮುಡಿದಿರುವಂತದ್ದು ಅವರು ತುಂಬಾ ಗಟ್ಟಿದ್ದಾರೆ. ಲೈನ್ ಹೇಳಿ ಸರ್, ಯಾಕೆಂತಂದ್ರೆ ಮಕ್ಕಳು ಗೊತ್ತಾಗಿ ಅಲ್ಲ ಬಹುಶಃ ನಾನು ಮಾತಾಡೋದು ನನಗೆ ಗೊತ್ತಾಗಿದೆ ಓಕೆ ಥ್ಯಾಂಕ್ ಯು. ಆದರೆ ಅದಕ್ಕೆ ಕಾರಣ ನಮ್ಮಲ್ಲಿ ಅನೇಕ ಪ್ರತಿಭೆ ಇರಬಹುದು. ಆದರೆ ಅದಕ್ಕೆ ಒಂದು ಚಾನೆಲ್ ಅಂತ ಸೇವೆ ಮಾಡ್ತಾರೆ. ಆ ಚಾನೆಲ್ ನಿಮಗೆ ವಿಶ್ವಕರ್ಮ ಸಮಾಜದ ಜೊತೆ ನಿಕಟ ಸಂಪರ್ಕ ಹೊಂದೋದಕ್ಕೆ ನನ್ನ ಪ್ರಮುಖವಾದ ಚಾನೆಲ್ KP ನಂಜುಂಡಿ ವಿಶ್ವಕರ್ಮ.
ಅವರು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧ್ವನಿ ನಿಮಗೆಲ್ಲ ಕೇಳಿಸ್ತು. ಅದಕ್ಕಾಗಿ ವಿಶೇಷ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಉದ್ಘಾಟನೆ ದೀಪವನ್ನು ಬೆಳೆಸುವ ಮುನ್ನ ದಯಮಾಡಿ ಎಲ್ಲ ಸ್ವಾಮೀಜಿ ಹಾಗೂ ವೇದಗಳು ಈ ಸ್ವಾಮೀಜಿಗಳ ಪಕ್ಕದಲ್ಲಿರುವಂತಹ ಈ ವಿಶ್ವಕರ್ಮ ಪುಸ್ತಕಗಳಿಗೆ ಗೌರವವನ್ನ ಪುಷ್ಪಗುಚ್ಛವನ್ನ ಹಾಗೂ ಪುಷ್ಪಾರ್ಚನೆಯನ್ನು ಮಾಡಿ ಆನಂತರ ದೀಪವನ್ನು ಬೆಳೆಸಿದ್ದಾರೆ. ಇದೀಗ ವಿಶ್ವಕರ್ಮ ಭಾವಚಿತ್ರಕ್ಕೆ ಗಣ್ಯರ ಹಾಗೂ ಪರಮ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಪುಷ್ಪಾರ್ಚನೆಯನ್ನು ಮಾಡಿರುವ ಮುಖ್ಯರಿಗೆ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ಬಹಳ ವಿಶೇಷವಾದ ಅರ್ಥಪೂರ್ಣವಾದ ಕಾರ್ಯಕ್ರಮ ನಮ್ಮ ನಂಜುಂಡಿಯವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026 ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಣ್ಯರು ಆಗಮಿಸಿದ್ದಾರೆ. ಅದರ ಜೊತೆಗೆ ನೊಡೊಡನೆ ಅಜ್ಜನೂ ಬಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರವಣಿಗೆಗಳಿದ್ದಾರೆ. ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ಸಂಘಟನೆ ವೇದಿಕೆಯಿಂದ ಸ್ವಲ್ಪ ಒಳಗಡೆ ಹೋಗಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದಕ್ಕೆ ಸಹಕರಿಸಿ ಅಂತ ಹೇಳ್ತಾ ವಿಶ್ವಕರ್ಮ ಈ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಮತ್ತು ಪೂಜೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಬಹಳ ವಿಶೇಷವಾಗಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಪ್ರತಿ ಬಾರಿ ನಮ್ಮ ಕೆಪಿ ನಂಜುಂಡಿ ಸರ್ ಅವರ ನೇತೃತ್ವದಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಮಕ್ಕಳನ್ನ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026 ಇದಕ್ಕೆ ತಾವೆಲ್ಲ ಕೂಡ ಬಹಳ ಪ್ರೀತಿಯಿಂದ ಬಂದಿದ್ದೀರಾ. ಅಷ್ಟೇ ಪ್ರೀತಿಯಿಂದ ಯಶಸ್ವಿಯನ್ನ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೀನಿ. ವಿಶೇಷವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಮಕ್ಕಳ ಜೊತೆ ಅವರ ತಂದೆ ತಾಯಿ ಬಂದಿದ್ದೀರಾ, ಪೋಷಕರು ಬಂದಿದ್ದೀರಾ, ನಿಮಗೆಲ್ಲರಿಗೂ ಸಹ ಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮ ನಾವು ಸಾವಿರಾರು ಜನರನ್ನು ನೋಡ್ತಾ ಇದ್ದೀವಿ. ಆದರೆ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿಗೆ ತಲುಪುವುದು ಮಾಧ್ಯಮ ಮಿತ್ರರಿದೆ. ಪ್ರಿಂಟ್, ಎಲೆಕ್ಟ್ರಾನಿಕ್ಸ್, ಸೋಷಿಯಲ್ ಮೀಡಿಯಾ ಮುಖೇನ ಈ ಕಾರ್ಯಕ್ರಮದ ಪ್ರಸಾರ ಆಗುತ್ತೆ. ಅದರಿಂದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಒಂದು ಜೋರಾದ ಕರ್ನಾಟಕವನ್ನು ಮಾಡೋಣ. ಬಿಕಾಸ್ ನಾವೆಲ್ಲರೂ ಸಹ ಹೆಚ್ಚು ಮಾಹಿತಿ ಪಡೆಯುವುದು ಮಾಧ್ಯಮದಿಂದ ಮಾಧ್ಯಮ ಸ್ನೇಹಿತರಿಗೂ ಸಹ ಸ್ವಾಗತ. ನಮ್ಮ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಸ್ವಾಗತ. ಯಾಕಂದ್ರೆ ಕಾನೂನಿನ ಶಾಸಕಾಂಗ ನ್ಯಾಯಾಂಗದ ಹೊರತುಪಡಿಸಿದ ನೆಕ್ಸ್ಟ್ ಬರಲಿರುವ ನಮ್ಮ ಮಾಧ್ಯಮ ಮಿತ್ರರು ಅವರಿಗೆ ಕೂಡ ಹೃದಯಪೂರ್ವಕ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದೀಗ ವಿಶ್ವಕರ್ಮ ಈ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಇದೀಗ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಶ್ರೀಮಂತ ಡಾಕ್ಟರ್ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪುಷ್ಪಾರ್ಚನೆಯನ್ನು ನೆರವೇರಿಸಿ ನಂತರ ಎಲ್ಲ ಗಣ್ಯರಲ್ಲಿ ನಮ್ಮ ಹಾಗೆ ಬಂದ ದೀಪವನ್ನು ಬೆಳಗಿಸಬೇಕಾಗಿ ಕೋರಿಕೆ. ತಮ್ಮ ಮೌನ ಸಂಘಟನೆ ಯಾರಾದರೂ ದಯಮಾಡಿ ಲೇಲಿರ್ತಕ್ಕಂಥ ಲೈಟನ್ನು ಆನ್ ಮಾಡಿ. ಅದು ಕಾಣಿಸ್ತಾ ಇದೆ. ಧನ್ಯವಾದಗಳು ಎಲ್ಲ ಗಣ್ಯಾತಿ ಗಣ್ಯರಿಗೆ. ಇದೀಗ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ
ದೇಶದಲ್ಲಿ ನಮ್ಮ ಗಣ್ಯಾತಿ ಗಣ್ಯರ ಒಂದು ಸಮ್ಮುಖದಲ್ಲಿ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಎಂದು ಕೇಳಿಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ರವಿಕಿರಣ್ ಸರ್ ಹಾಗೂ ಎಸ್ ಸೋಮಶೇಖರ್ ಸರ್ ಉದ್ಘಾಟನೆಯಲ್ಲಿ ಭಾಗಿಯಾಗಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಾಧ್ಯವಾದರೆ ಎತ್ತಿಕೊಳ್ಳಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ.ಪಿ. ನಂಜುಂಡಿ ವಿಶ್ವಕರ್ಮರವರು ನಾವು ಹೇಗೆ ಪ್ರತಿ ಉತ್ಸವನ ತೆಗೆದುಕೊಳ್ತೀವಿ, ನೀರಿನ ಕಳಿತೀವಿ, ಹೇಗೆ ಅದನ್ನು ಜೀವನಕ್ಕೆ ಅತ್ಯಗತ್ಯ, ಅದೇ ರೀತಿ ಸಮಾಜದ ಏಳಿಗೆ ತಮ್ಮ ಜೀವನದ ಅವಿಭಾಜ್ಯ ಅಂಗ. ಊಟ ತಿಂಡಿ ಸೇವಿಸಿದರೂ ಪರವಾಗಿಲ್ಲ, ಸಮಾಜಕ್ಕೆ ಒಳಿತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರಂಭಿಸಿ ಶ್ರಮಿಸ್ತಾ ಇದ್ದಾರೆ ಶ್ರೀ ಕೆ.ಪಿ. ನಂಜುಂಡಿ ವಿಶ್ವಕರ್ಮರವರು. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ಸಚಿವರಾಗಲಿ ಎನ್ನುವುದು ಈಗ ಬರ್ತಿರ್ಬೇಕಾದ್ರೆ ಅನೇಕ ಜನರನ್ನ ಕೇಳಿದೆ. ಅವರು ಸರ್ ನಂಜುಂಡಿ ವಿಶ್ವಕರ್ಮ ಅವರು ಸಚಿವರಾಗಬೇಕು ಮುಂದೆ ಅಂತ ಹೇಳಿದ್ದಾರೆ. ಈಗ ಅವರು ಪ್ರಾಸ್ತಾವಿಕವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ಜೋರಾದ ಚಪ್ಪಾಳೆ ಬರಬೇಕು. ಕೆ.ಪಿ. ನಂಜುಂಡಿ ವಿಶ್ವಕರ್ಮ ಅವರು ವಿಶ್ವಕರ್ಮನನ್ನ ಕಾಳಿಕಾದೇವಿಯನ್ನ ಅಜ್ಜಯ್ಯನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮದ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಸಮಾಜದ ಸ್ವಾಮೀಜಿಗಳಾದಂತಹ ನಾಗಮೂರ್ತಿ ಸ್ವಾಮೀಜಿಗಳವರೇ, ನೀಲಕಂಠ ಸ್ವಾಮೀಜಿಗಳವರೇ, ದೊಡ್ಡೇರ ಸ್ವಾಮೀಜಿಗಳವರೇ, ಬೃಂದಾನ ಸ್ವಾಮೀಜಿಗಳವರೇ, ಶಂಕರಾತ್ಮಾನಂದ ಸ್ವಾಮೀಜಿಗಳವರೇ, ನಾಗಲಿಂಗ ಸ್ವಾಮೀಜಿಗಳವರೇ, ವಿಶ್ವೇಂದ್ರ ಸ್ವಾಮೀಜಿಗಳವರೇ, ಮತ್ತೆ ಈ ವ್ಯಾಸಪೂರ್ಣ ಕಾರ್ಯಕ್ರಮದಲ್ಲಿ ಇಡೀ ದೇಶ, ಇಡೀ ರಾಜ್ಯ, ಇವತ್ತು ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಜಕೀಯ ಮಾತಾಡೋದಕ್ಕಿಂತ ಮುಂಚೆ ಅಜ್ಜಯ್ಯನವರ ಜ್ಞಾಪಕವನ್ನು ಕರ್ನಾಟಕದ ಜನತೆ ನೆನಪಿಸಲು ಮಾತಾಡ್ತಾರೆ. ಸರ್ವಧರ್ಮಗಳನ್ನು ಒಂದೇ ರೀತಿಯಲ್ಲಿ ನೋಡುವಂತ, ಧರ್ಮ ಎಲ್ಲರಿಗೂ ಒಂದೇ ಅಂತ ರೀತಿಯಲ್ಲಿ ಸಾರ್ಥ, ಎಲ್ಲ ಜನರಿಗೂ ಒಂದೇ ನ್ಯಾಯ ಸಿಗಬೇಕು ಅನ್ನುವಂಥ ಪೂಜೆ ಪುರಸ್ಕಾರಗಳಲ್ಲಿ ಅನುಷ್ಠಾನಗಳಲ್ಲಿ ತನ್ನಿಂದಾಗಿ ಈ ದೇಶ ನಾಡಲ್ಲಿ ಶಾಂತಿ, ನೆಮ್ಮದಿ, ಎಲ್ಲ ಜನರು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಸಂಕಲ್ಪ ಮಾಡಿ ಜೀವನ ಸಾಗಿಸ್ತಾ ಇರತಕ್ಕಂಥ ಮಾನ್ಯರ ಡಾಕ್ಟರ್ ಕರಡಿ ಶಿವದೇಶೇಶ್ವರ ಶಿವಯೋಗೇಶ್ವರ
ಮಹಾಸ್ವಾಮೀಜಿಗಳು, ಈ ಕಾರ್ಯಕ್ರಮದ ನನ್ನ ಆತ್ಮೀಯ ಸ್ನೇಹಿತರು, ನನಗೆ ಸಹೋದರರು, ನನಗೆ ಇವತ್ತಿನ ಮಾರ್ಗದರ್ಶಕರು, ನನ್ನ ಕುಟುಂಬವನ್ನ ನನ್ನನ್ನ ಒಳ್ಳೆ ರೀತಿಯಲ್ಲಿ ನೆಂಜುಂಡಿ ಮುಂದಕ್ಕೆ ಹೋಗಬೇಕು, ಅವನಿಗೆ ಯಾವುದೇ ಸಮಸ್ಯೆ ಬರಬಾರದು, ಅವನಿಗಾಗೋ ಅನ್ಯಾಯ ಮತ್ತೊಂದು ಸಾರಿ ಅವನ ಜೀವನದಲ್ಲಿ ಬರಬಾರದು, ಇಂಥ ಹೋರಾಟಗಾರನಿಗೆ ಒಂದು ಶಕ್ತಿ ತುಂಬಬೇಕು, ಬೆನ್ನೆಲುಬಾಗಿ ನಿಂತ್ಕೊಂಡು ಇರಬೇಕು ಅನ್ನುವಂತ ನನ್ನ ಜೀವನದಲ್ಲಿ ಬಂದಿರತಕ್ಕಂಥ ನನ್ನ ಆತ್ಮೀಯ ಸಹೋದರ ಎಸ್ ಟಿ ಸೋಮಶೇಖರ ಅವರೇ, ನನ್ನ 25 ವರ್ಷಗಳಲ್ಲಿ ನನ್ನಲ್ಲಿರುವಂತ ಒಂದು ಆತ್ಮಸ್ಥೈರ್ಯ ಕುಗ್ಗದಲ್ಲ. ನಾನೇನಾದರೂ ತುಂಬಾ ನೊಂದ್ಕೊಂಡು ಏನಾದರೂ ನಾನು ಆಗುತ್ತಲ್ಲ ಅಂತ ಯೋಚನೆ ಮಾಡುವಾಗ ನಾನು ಯಾರಾದರೂ ಒಬ್ಬರು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಆತ್ಮೀಯ ಸಹೋದರರು, ನನ್ನ ಆತ್ಮೀಯ ಮಿತ್ರರು, ನನಗೆ ಮಾರ್ಗದರ್ಶಕರಾಗಿದ್ದಂತ ರವಿ ಹೆಗ್ಗಡೆಯವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಇವತ್ತೊಂದು ವಿಶೇಷವಾದಂತ ನನಗೆ ಸೂಚನೆ ಇದೆ. ವಿಶ್ವಕರ್ಮ ಸಮಾಜದಲ್ಲಿ ಎಷ್ಟು ಜನ ನಾಯಕರುಗಳು, ಸಮಾಜದ ಮುಖಂಡರುಗಳು ನಮ್ಮ ಸಮಾಜಕ್ಕೋಸ್ಕರನೇ ದುಡಿಬೇಕು ಅಂತ ಸಂಕಲ್ಪ ಹೊಂದಿರತಕ್ಕಂಥ ವಿಶ್ವಕರ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ಇವತ್ತು ಈ ವೇದಿಕೆಯಲ್ಲಿ ರವಿಕುಮಾರ್ ಲಗ್ಗೆ, ಲೋಕೇಶಾಚಾರ್, ಜನಾರ್ದನ ಮತ್ತೆ ಜಗದೀಶ, ಇದು ಬಹಳಷ್ಟು ಜನ ಇವರೆಲ್ಲರೂ ಇದ್ದಾರೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ದುಡಿದಂತ ಪ್ರತಿಯೊಬ್ಬರಿಗೂ ಕೂಡ, ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ನಾನೇನೇ ಮಾಡೋದನ್ನು ಒಳ್ಳೆಯದೇ ಮಾಡ್ತೀನಿ ಅಂತ ನಂಬಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ಇದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಬಯಸುವಂತ ಎಲ್ಲ ಸಮುದಾಯದ ಸಜ್ಜನ ಮಹಾಶಯರು ಕೂಡ ಈ ಸಂದರ್ಭದಲ್ಲಿ ನೃತ್ಯವನ್ನು ಮಾಡಿದಂತ, ವಾದ್ಯಗೋಷ್ಠಿಯನ್ನು ಮಾಡಿದಂತ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು, ಈ ಟೌನ್ ಎಲ್ಲ ಕಮಿಟಿಯವರನ್ನು ಎಲ್ಲರೂ ನೆನಪು ಮಾಡಿಕೊಂಡು ಎಲ್ಲದಕ್ಕಿಂತ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಹೆಸರು ಹೇಳಕ್ಕಾಗಲ್ಲ ನಾನು. ಅದರಿಂದ ಈ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಕರಿಗೂ ನನ್ನ ನಮಸ್ಕಾರಗಳನ್ನು, ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮ ನನಗೆ ಮಾರ್ಗದರ್ಶನ ಅಂತ ಹೇಳಿದ್ರೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮವನ್ನು ನೋಡಿ ಉತ್ತೇಜನಗೊಂಡು ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲಾ ಕಡೆಯೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಾಗ ಬಹಳ ವರ್ಷಗಳಿಂದ ನಾನು ಈ ಸಮಾಜಕ್ಕಾಗಿ ಹೋರಾಟ ಮಾಡಿ ಏನೇ ಮಾಡಿದ್ರು ನಾನು ಎಚ್ಚೆತ್ತುಕೊಳ್ತಾನೆ ಇರೋಲ್ಲ ಅಂತ ಅನ್ನುವಾಗ, ಇಲ್ಲ ನೀನು ಮಾಡಬೇಕು, ಒಬ್ಬ ನಿಮ್ಮ ಸಮಾಜದಲ್ಲಿ ಯಾರಿಲ್ಲ, ನೀವು ಅವ್ರು ಮುಂದಾಟ ವಹಿಸ್ಕೋಬೇಕಪ್ಪ ಅಂದಾಗ ನಾನು ಪ್ರಾರಂಭ ಮಾಡಿದ್ದೆ ವಧುವರರ ಸಮಾವೇಶ. ಅದಾದ ನಂತರ ಎಲ್ಲ ಮಕ್ಕಳಿಗೆ ಎಲ್ಲ ಸಮಾಜದವರು ಸಂಘಟನೆ ಮೂಲಕ, ಅವರವರ ಸಂಘಗಳ ಮೂಲಕ SSLC, PUC, ಡಿಗ್ರಿ ಎಲ್ಲ IAS, IPS ಪರೀಕ್ಷೆಗಳಲ್ಲಿ ನಮ್ಮ ಸಮಾಜ, ಅವರವರ ಸಮಾಜದ ಮಕ್ಕಳಿಗೆ ಅವರ ಉತ್ತೇಜನ ಪ್ರೋತ್ಸಾಹ ಕೊಟ್ಟು ಬೆಳೆಸುವಾಗ ನನಗೆ ಚುರುಕಂದಿದ್ದು 25 ವರ್ಷ ನಾನು ನನ್ನ ಆಯಸ್ಸನ್ನು ಕಳ್ಕೊಂಡೆ, 100 ಕೋಟಿ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ಕೊನೆಗೆ ನಾನು ಮಾಡದೇ ಇರೋದು, ನಾನು ಹೇಳಬೇಕು ಅಂತ ಇದನ್ನ ಹೇಳಬೇಕಾಗಿರೋದು ವಿದ್ಯಾರ್ಥಿನಿಗೆ ಅನ್ನುವಂತ ನನಗೆ ಅದೇನಂದ್ರೆ ಅದು ಜ್ಞಾನೋದಯ ಆಯ್ತು ನನಗೆ. ಅದಕ್ಕೋಸ್ಕರ ಈ ವರ್ಷ SSLC ಮತ್ತೆ PUCನಲ್ಲಿ ಪಾಸ್ ಆದಂತ ಎಲ್ಲ ಮಕ್ಕಳನ್ನು ಕೂಡ ಒಂದು ಪ್ರೋತ್ಸಾಹ ಕೊಡಬೇಕು. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ನಾವು ಯಾಕೆ ಸಾಮಾಜಿಕ ನ್ಯಾಯದಿಂದ ದೂರ ಇದ್ದೀವಿ ಅಂತ ವಿಚಾರವನ್ನ 25 ವರ್ಷಗಳನ್ನು ಕೇಳಿರ್ತಕ್ಕಂಥ ನಮ್ಮ ಸಮಾಜದ ನಾಯಕರು, ಕುಲಬಾಂಧವರಿಗೆ ಹೇಳಿ ಸಾಕಾಗಲ್ಲ. ನನಗನ್ನಿಸ್ತು ನೀವು ಹೇಳಬೇಕು ಅದನ್ನ ಅಂತ. 25 ವರ್ಷದಿಂದ ಆಯ್ತು, ವಯಸ್ಸಾಯ್ತು, 60 ಆಯ್ತು. 60 ಆದ್ರೂ ಈ ಸಮಾಜಕ್ಕೆ ಒಬ್ಬ ನಾಯಕ ಹೋಗ್ತಿಲ್ಲ ನನಗೆ ಕಣ್ಣೆದುರುಗಡೆ. ಎಲ್ಲ ಕೆಲವರೆಲ್ಲ ಬೆಳೆಸ್ತೀನಿ, ಎಲ್ಲ ನಮಸ್ಕಾರ ಹೋಗ್ತಾರೆ. ಸಮಾಜಕ್ಕೆ ಏನ್ ಮಾಡಬೇಕು ಅದನ್ನಂತೂ ಅವರು ಮಾಡಕ್ಕೆ ಹೋಗ್ತಾರೆ, ಹಳದಲ್ಲಂತೂ ಅವರು ಹಾಳಾಗ್ತಾರೆ. ಇದನ್ನೆಲ್ಲ ನೋಡಿ
ಸಮಾಜಕ್ಕೆ ಕಟ್ಕೊಂಡು ಹೋಗೋಂಗೆ ಏನಾದ್ರೂ ಸಿದ್ದಪ್ಪಾಜಿ ಬರ್ಬೇಕಲ್ಲ, ಮಲ್ಲೇಶ್ವರ ಬರ್ಬೇಕಲ್ಲ, ವೀರಬ್ರಹ್ಮೇಂದ್ರ ಸ್ವಾಮಿ ಬರ್ಬೇಕಲ್ಲ, ಅಟ್ಲೀಸ್ಟ್ ನಮ್ಮ ಕಸುಬುಗಳನ್ನ ಉಳಿಸುವಂತ ಒಬ್ಬ ನಾಯಕ ಕರ್ನಾಟಕದಲ್ಲಿ ಹುಟ್ಟಬೇಕಲ್ಲ ಅಂತ ಆ ಆಟದಲ್ಲಿ ಇವತ್ತು ನಾನು ನಿಮ್ಮಗಳಿಗೆ ನನ್ನ ಮಾತನ್ನ ನೋವು ಹೇಳಬೇಕು ಅಂತ ನಾನು ಇವತ್ತು ಪ್ರಾಸ್ತಾವಿಕದಲ್ಲಿ ನಿಂತಿದ್ದೇನೆ. ಈ ರಾಜ್ಯದಲ್ಲಿ ನಾವು 35 ಲಕ್ಷ ಇದ್ದೇವೆ. ಮಕ್ಕಳನ್ನ ತಿಳ್ಕೊಳ್ರಿ, ಈ ದೇಶವನ್ನ ಕಟ್ಟಂತ ವಿಶ್ವಕರ್ಮ ಸಮಾಜ. ಇದು ಶಂಕರ್ ಪ್ರಕಾಶ್ ಹೇಳಿದಲ್ಲ, 4 ನಿಮಿಷಗಳ ಮಾತುಗಳಲ್ಲಿ ಬಂದಂತಹ ಎಲ್ಲ ಪದಗಳನ್ನು ನನ್ನ ಹೃದಯದಿಂದ ಬಂದಂತ ಬರವಣಿಗೆಯಲ್ಲಿ ಅವರ ಮಾತುಗಳನ್ನು ತೋರಿಸಿದ್ದೇನೆ. ಅದರಲ್ಲಿ ಅದು ನೋವಿನ ಮಾತುಗಳು. ಈ ದೇಶವನ್ನು ಕಟ್ಟಂತ ವಿಶ್ವಕರ್ಮನಿಗೆ ನಾವೇ ಕಟ್ಟಂತ ದುಡಿಬೋದನ್ನು ಒಳಗಡೆ ಪ್ರವೇಶ ನಮಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋ ಒಂದೇ ಹೆಸರಿನಲ್ಲಿ ನಮ್ಮನ್ನ ಬಾಗಿಲಿಂದ ದೂರ ಇರ್ತದೆ. ಈ ಸಮಾಜ 5 ಕೆಲಸಗಳ ಮೂಲಕ ಭಾರತ ದೇಶದ ಸಂಸ್ಕೃತಿಯನ್ನು ಹೇಳ್ತಾರೆ ವಿನಃ ಅದನ್ನು ಬೆಳೆಸದ ನಮ್ಮನ್ನ ಕೈ ಬಿಟ್ಟುಬಿಡ್ತಾರೆ. ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಗೆ ರಾಜಕೀಯ ತಂದಿಟ್ಟಿದ್ದಾರೆ. ಇದನ್ನೆಲ್ಲ ಬದಲಾಯಿಸಬೇಕಂದ್ರೆ ನೀವೇ ನಿಮ್ಮ ತಂದೆ ತಾಯಿಗಳ ಕಷ್ಟವನ್ನು ಅರ್ಥಕೊಂಡು ಇಷ್ಟು ದೊಡ್ಡ ಹಂತಗಳನ್ನು ತಗೊಂಡಿದ್ದೀವಿ ಅಂದ್ರೆ ನಿಮ್ಮ ರಕ್ತದಲ್ಲಿ ಒಂದು DNA ಅದು. ನೀವು ವಿದ್ಯಾವಂತ ಆಗಲಿಲ್ಲೂ ಕೂಡ ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ತೀರ. ನೀವು ಓದ್ತಾ ಇದ್ದಿದ್ರು ಕೂಡ ಈ ದೇಶವನ್ನು ಕಟ್ತೀರ. ನೀವು ಈ ದೇಶವನ್ನು ಕಟ್ಟೋದು ಯಾರು ವಿದ್ಯಾವಂತರಲ್ಲ, ಯಾರು PhD ಮಾಡಿಲ್ಲ. ಆದ್ರೆ ಇತಿಹಾಸ ಹೇಳುತ್ತೆ, ಒಂದು ತಾಯಿ ತನ್ನ ಮಗುವನ್ನ ಭೂಮಿಗೆ ಇಟ್ಟೋವಾಗ ವಿಶ್ವಕರ್ಮಗಳು ಒಂದು ಮಗುವನ್ನ ಭೂಮಿಗೆ ಕೊಡವಾಗಲೇ ಆ ಹುಟ್ಟೋವಾಗ ಇಂಜಿನಿಯರ್ ಆಗ್ತಾನೆ. ಇವತ್ತು ಮಹಾರಾಜನ ಕಾಲದ ಕಟ್ಟಿಡವೆಲ್ಲ PhD ಮಾಡಿಲ್ಲ. ಅವರ ಕೈ ಕೆಲಸ ಇಡೀ ದೇಶವನ್ನು ಕಟ್ಟಿಡೋದು. ಯಾವ ಮನೆಯಲ್ಲಿ PhD ಮಾಡಿಲ್ಲ, ಯಾವ ಪೂರ್ಣ ಕೆಲಸ ಮಾಡೋದು ಕೂಡ PhD ಮಾಡಿಲ್ಲ. ಭಾರತ ದೇಶದ ಬೆನ್ನೆಲುಬು ರೈತ ಅಂದ್ರೆ ಭಾರತ ದೇಶದ ಬೆನ್ನೆಲುಬು ವಿಶ್ವಕರ್ಮ ಸಮಾಜದವರು. ಹಾಗಾದ್ರೆ ಎಲ್ಲಿದ್ದೀವಿ? ಸಂವಿಧಾನದ ಅರಿವು ಗೊತ್ತಿಲ್ಲ ನಮಗೆ, ರಾಜಕೀಯ ಗೊತ್ತಿಲ್ಲ ನಮಗೆ. ರಾಜನ ಕಾಲದಲ್ಲಿ ಅನುಭವಿಸಿದ್ವಿ. ರಾಜನ ಬೆಳೆಸುವಂತ ಕೆಲಸ ಮಾಡಬೇಕಿಲ್ಲ. ಯಾವ ಕಾರಣಕ್ಕಲ್ಲ ರಾಜರಾಗಿಲ್ಲ ನಾವು, ರಾಜರಾಗಿ ಬಿಡೋದಿಲ್ಲ ಯಾರನ್ನು. ದೇವಾದೇವತೆಗಳ ಕಾಲದಲ್ಲಿ ಅಧರ್ಮಗಳು ಹೆಚ್ಚಾದಾಗ ಆ ದೇವರುಗಳಿಗೆ ಎಲ್ಲ ರಕ್ಷಣೆ ಮಾಡುವಂತ ಕೆಲಸ ಮಾಡಿಕೊಟ್ಟಿದ್ದೀವಿ. ದೇವರಾಗಿಲ್ಲ ನಾವು, ಕೆಲಸಗಳಾಗಿಲ್ಲ ನಾವು. ಇದೆಲ್ಲ ಮಕ್ಕಳಿಗೆ ತಿಳ್ಕೋಬೇಕು. ನಿಮ್ಮ ಓದು ಈ ಸಮಾಜವನ್ನು ಉಳಿಸಬೇಕು. ರಾಜಕೀಯದಲ್ಲಿ ಏನಾದರೂ ಏನಿದೆ, ಇವತ್ತು ರಾಜಕೀಯದಲ್ಲಿ ಅಧಿಕಾರ ಇರ್ತದೆ, ಹೋಗ್ತದೆ. ಆದರೆ ಹುಟ್ಟಿದ ಸಮಾಜಕ್ಕೆ ನಾವು ಸಾಯದ ಹೊರಗಡೆ ಒಂದಲ್ಲ ಒಂದು ತ್ಯಾಗವನ್ನು ಮಾಡೇ ಹೋಗಬೇಕು. ಅವರು ಬಡವರಾಗಲಿ ಶ್ರೀಮಂತರಾಗಲಿ, ನಾವು ಮಾಡಿದ ಸಮಾಜದಲ್ಲಿ ನಾವು ಬಿಟ್ಟರೆ ಸಮಾಜ ಇಲ್ಲ. ಈ ಕಾರ್ಯಕ್ರಮ ಮಾಡಿದ್ರೆ ನಿಮಗೆ ಗೌರವ, ಒಂದು ವೇಳೆ ಕಾರ್ಯಕ್ರಮ ಮಾಡಿದ್ರೆ ಎಲ್ಲಿ ಗೌರವ? ನಿಮ್ಮ
ಬೇರೆ ಸಮಾಜ, ಅವತ್ತು ದೊಡ್ಡ ಸಮಾಜ. ಆದರೆ ನೀವು ವಿಶ್ವಕರ್ಮರನ್ನು ಮರಿಬೇಡಿ. ಯಾರು ನಿಮ್ಮನ್ನು ಬೆಳೆಸೋದಿಲ್ಲ. ಅಂಟಿನಲ್ಲಿ ಸಿಕ್ಕಿದರ ಮಹಾನುಭಾವರು ಏನಾದ್ರು ಆಶೀರ್ವಾದ ಮಾಡಬೇಕು. ನಮ್ಮ ಅಜ್ಜಯ್ಯನವರು, ಎಸ್ ಟಿ ಸೋಮಶೇಖರ್ ಅವರು, ರವಿ ಅವರು, ಡಿ ಕೆ ಶಿವಕುಮಾರ್ ಅವರು ಯಾರು ಅಧಿಕಾರ ಕೊಟ್ಟು ಅವ್ರು ಯೋಚನೆ ಮಾಡಬೇಕಷ್ಟೇ. ಆದರೆ ಅದು ಓದಬೇಕು. ಆದ್ರೆ ನಮ್ಮ ಧನವನ್ನು ಉಳಿಸಿಕೊಳ್ಳುವಂತ ಶಕ್ತಿ ನಿಮಗಿರಬೇಕು. ಯಾಕಂದ್ರೆ ನೀವೆಲ್ಲ ಸಾಮಾನ್ಯಲ್ಲಪ್ಪ. ನೀವು ಮರುಭೂಮಿನಲ್ಲೂ ಕೂಡ ಮಂತ್ರಿ ಮಾಡಿದ ವಿಶ್ವಕರ್ಮ ಅರಮನೆ ಕಟ್ತಾನೆ. ಮರುಭೂಮಿನಲ್ಲೂ ಕೂಡ ಬಾವಿ ನೋಡಿ ನೀರು ತೆಗಿತಾನೆ. ಅಷ್ಟು ಶಕ್ತಿವಂತ ಸಮಾಜ ಇದೆ. ಯಾಕೆ ಹೇಳ್ತೀನಿ ಅಂದ್ರೆ ಹುಡುಗರಿಂದ ಅರ್ಥ ಆಗಬೇಕಿತ್ತು. ಇವತ್ತು ನಮ್ಮ ಸಮಾಜದವರು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ದೇವರನ್ನ ಮುಕ್ಕೋಟಿ ದೇವರುಗಳ ಮುಖ ದರ್ಶನವನ್ನು ಮಾಡಿಕೊಂಡು ನಾವು ಮಾರಮಾಡಿದ್ರು ಬಂದಿಲ್ಲ, ಕಾರಮಾಡಿದ್ರು ಬಂದಿಲ್ಲ, ಯಾರು ಹೆಂಗಿದ್ರು ಬಂದಿಲ್ಲ. ನಾವು ಮಾಡ್ಕೊಟ್ಟಿದ್ದು ದೇವರು ಮುಖ ದರ್ಶನವನ್ನ ಮಾಡಿಕೊಟ್ಟಂತ ದೈವದತ್ತವಾದಂತ ಸಮಾಜ ಇದು. ಅದಕ್ಕೆ ಬದುಕಿರೋವರೆಗೂ ನಾನು ನಿಮ್ಮ ಜೊತೆ ಇರ್ತೇನೆ. ರಾಜಕೀಯಕ್ಕೋಸ್ಕರ ನಾನು ಯಾವತ್ತೂ ಏನು ಮಾಡಿಲ್ಲ. ಪ್ರಮಾಣ ಪೂರ್ತಿಯಾಗಿ ವಿಶ್ವಕರ್ಮ ನನಗದು ಬೇಸರವಿಲ್ಲ. ನನ್ನ ಯೋಗ್ಯತೆಗೆ ಅಧಿಕಾರಗಳು ಬರಬೇಕು. ನನ್ನ ಚಮಚಾಗಿರಿಗೆ ನನ್ನ ಜೀವನ ಹೋಗೋದನ್ನು ಅಧಿಕಾರ ಕೂಟೋದಿಲ್ಲ, ಬಿಂದಿಗೆ ಹೋಗೋದಿಲ್ಲ. ನನಗೊಂದು ಅಧಿಕಾರ ಇದೆ, ನನಗೊಂದು ಅಧಿಕಾರ ಇದೆ. ಹುಲಿ ಮೇಲಿಲ್ಲ ಅಂತ ಹೋಗ್ಬಿಟ್ಟು ಬೇರೇನೋ ತಿನ್ನಲ್ಲ. ಕಾಲು 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 ಬೇಳೆಯಾಗಿ ಏನು ನಿಲ್ಲುತ್ತೆ ಅನುಭವನ ನಾನು. ಅದಕ್ಕೆ ಯಾರು ಎದುರುಬೇಡಿ. ಬಡತನ ಅನ್ನೋದು ನಮಗೆ ಒಂದು ಹೊರ ಶಾಪ ಅಲ್ಲ. ಒಂದು ಕೊಳಚೆ ಪ್ರದೇಶದಲ್ಲಿ ಎಲ್ಲಿ ಬಂದಿದ್ದೀರಿ ಅನ್ನೋದು ನಿಮಗೆ ಆದರ್ಶ ಆಗಬೇಕು. ನಿಮ್ಮ ಅಪ್ಪ ಅನ್ನೋದಿಲ್ಲ ನಿಮಗೆ ಆದರ್ಶ. ಕೂಲಿ ಕೆಲಸ ಮಾಡಿ ನನ್ನ ಮಕ್ಕಳನ್ನ ಓದಿಸ್ತಾರಲ್ಲ, ಅವನು ನನಗೆ ಆದರ್ಶ. ಕಷ್ಟಪಟ್ಟು ಮಕ್ಕಳು ಓದಿದ್ರೆ ಅವ್ರಿಗೆ ನಿಮಗೆಲ್ಲರಿಗೂ ಹೀರೋ ಇದ್ರು. ನನಗೆ ನನ್ನ ಜೀವನದಲ್ಲಿ ಹೀರೋನೇ ಇರಲಿಲ್ಲ. ನಮ್ಮ ಅಮ್ಮ ನಂಗೆ 12 ವರ್ಷದಲ್ಲಿ ಸತ್ತೋಗ್ಬಿಟ್ಟ. ಭಿಕ್ಷೆಯನ್ನು ಬೇಡಿಲ್ಲ ನಾನು, ಸ್ವಾಭಿಮಾನ ಪಡ್ಕೊಂಡಿಲ್ಲ ನಾನು. ಯಾವುದರಲ್ಲಿ ಅನ್ನ ಬರುತ್ತೋ ಎಲ್ಲ ಉದ್ಯೋಗ ಮಾಡಿದೆ. ಆಟೋ ಓಡಿಸಿದೆ, ಕಾರು ಓಡಿಸಿದೆ, ಡ್ರೈವರ್ ಕೆಲಸ ಮಾಡಿದೆ, ಏನೆಲ್ಲ ಮಾಡಬೇಕು ಮಾಡಿದೆ. ಆದ್ರೆ ನನ್ನ ಗುರಿ ಇದ್ದು ಬಡತನವನ್ನು ಮುಗಿಸ್ಬೇಕು ಅಂತ ಆ ಕೆಲಸ ಮಾಡಿದೆ. ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಮೀಸಲಾಗಿ ನನ್ನ ಮಕ್ಕಳಿಗೆ ಬೇಕಾಗಿಲ್ಲ. ನನ್ನ ಮಕ್ಕಳನ್ನು ಲಂಡನ್ನಲ್ಲಿ ಓದಿದ್ದಾರೆ. ಮೀಸಲಾಗಿ ನಿಮಗೆ ಬೇಕು. ಇದು ನಿಮಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಇದರ ಸಾಲಗಳನ್ನು ಮಾಡಿದ್ದೇನೆ, ನಿಮಗೆ ಜಾಗವನ್ನು ಮಾಡಿದ್ದೇನೆ. ಆದರೆ ನಾನು ಸಾಯೋದ್ರೊಳಗಡೆ ನೀವು ಜಾಗೃತರಾಗಿರಿ. ಇಲ್ಲದೆ ಹೋದರೆ ನಿಮ್ಮನ್ನು ಯಾರು ಬದುಕೋದಿಲ್ಲ. ನೀವು ಯಾರೂ ಮುಂದಿನ ಹೇಳೋದಿಲ್ಲ. ಒಂದಲ್ಲ ಒಂದಿನ ವಿಶ್ವಕರ್ಮ ಸಮಾಜ ಮಾಡೋ 5 ಕಸುಗಳು ಕೂಡ ಯಾರು ಮಾಡಬಹುದು ಅಂತ ಕಾಣಿಸ್ಬಿಡ್ತಾರೆ. ಚಕ್ರಾಚಾರಿ ನಮ್ಮನ್ನು ಹೋರಾಟ ಮಾಡಿ ಚಕ್ರಾಚಾರಿ ನಮ್ಮನ್ನು ಅಂತ ಹೇಳಿದರು. ಒಂದಲ್ಲ ಒಂದಿನ ಪಂಚಮನ್ನುಮಯ ಶಸ್ತ್ರ ಶಿಲ್ಪಿ ವಿಶ್ವಜ್ಞರು ಇಲ್ಲ ಅಂತ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಬಂದಿರುವಂತವರ ಆಶೀರ್ವಾದ ಇದ್ದರೆ ನಿಮಗೆ ಆತ್ಮಸ್ಥೈರ್ಯ ಸಿಗುತ್ತೆ. ಅದಕ್ಕೆ ಈಗ ಮಹಾಸ್ವಾಮೀಜಿಗಳನ್ನ ಚರ್ಚೆಗೆ ನಮ್ಮ ಜನಭಾವನೆಗಳನ್ನ ಸ್ವಾಮೀಜಿಗಳಿದ್ದಾರೆ. ಅವರ ಆಶೀರ್ವಾದ ಜೊತೆ ನಿಮ್ಮ ಆಶೀರ್ವಾದ ಇದ್ರೆ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ಬರುತ್ತೆ. ಅದನ್ನ ನಿಮ್ಗೆಲ್ಲ ಹೇಳ್ತಾ ಇದ್ದೇನೆ. ನೀವು ಎಲ್ಲಿವರೆಗೂ ಹೋಗ್ತಿರೋ ಹೋದ್ರಿ. ನಾನು ಎಲ್ಲಿವರೆಗೂ ನನಗೆ ಶಕ್ತಿಗೆ ಹೋರಾಟ ಮಾಡ್ತೇನೆ, ನಿಮ್ಮನ್ನು ಓದಿಸ್ತೀನಿ ಅಂತ ಮಾತನ್ನು ನಮ್ಗೆ ಹೇಳಕ್ಕಾಗಲ್ಲ. ಅಂತ ದೊಡ್ಡವನ್ನ ಸರ್ಕಾರದ ಕೊಡ್ಸೋದಕ್ಕೆ ಏನ್ ಬೇಕು ಹೋರಾಟ ಮಾಡ್ತೇನೆ ಅಂತ ಆಶೀರ್ವಾದ ಆ ವಿಶ್ವಕರ್ಮ ನನಗೆ ಕೊಡ್ಲಿ. ಆಶೀರ್ವಾದ ನಿಮ್ಮಗಳ ಮೇಲಿರಲಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಅವರು ಕುಂದ್ರು ಅಜಯ, ನಿಂತರು ಅಜಯ, ಮಲಗಿದ್ರು ಅಜಯ, 24 ಗಂಟೆನೂ ಅಜಯ ಅನ್ನುವಂತ ಮಹಾನ್ ಪವಾಡ ಪುರುಷನ ಆ ಗುರುವಿನ
ಆಶೀರ್ವಾದ ಆ ಪೀಠದ ಅಧ್ಯಕ್ಷರು ಬಂದು ನಿಮ್ಮ ಮುಂದೆ ಬಂದು ಕೂತಿದ್ದಾರೆ ಮಾಹಿತಿಗಳು. ಇವರು ಮುಟ್ಟಿದ್ರೆ ನಿಮ್ಮ ಬದುಕೆ ಬೇರೆ ಆಗುತ್ತೆ. ನೀವು ಆಶೀರ್ವಾದ ಮಾಡಿದ್ರೆ, ನೀವು ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೂ ಹೋಗ್ತದೆ. ಅದಕ್ಕೆ ನಾನು ಬೇಡ್ಕೊಂಡು ಹೇಳಿದ್ದೀನಿ, ಬಂದು ನಮ್ಮ ಮಕ್ಕಳಿಗೆ ಒಂದು ಆಶೀರ್ವಚನ ಮಾಡಿ. ಈ ಸಮಾಜವನ್ನು ಕಟ್ಟೋ ಮಕ್ಕಳವರು ಅವರು ಬದುಕು ಚೆನ್ನಾಗಿ ಬನ್ನಿ ಗುರುಗಳೇ ಇದೆ. ನಾನು ಬಂದಿದ್ದು ಬಿಡಿ ನನ್ನ ಡ್ಯೂಟಿ ಹಾಗೆ ಒಂದು ಕರೆದು ನಮ್ಮ ಕಾರ್ಯಕ್ರಮ ಯಾರಿಗಿದೆ ರೀ ಅದು? ನಿಮ್ ಕಾರ್ಯಕ್ರಮ ಎಲ್ಲಿ ಅಂತ ಹೇಳಲ್ಲ ಅವರು. ನಮ್ಮ ಕಾರ್ಯಕ್ರಮ ಅದು, ನೀವು ಸಮಯ ಮಾತ್ರ ಹೇಳಿದ್ರು. ನಾನು ನನಗೆ ಬಂದಿದ್ದು ಸ್ವಲ್ಪ ಬದಿಯಲ್ಲಿ ಹೇಳಿದೆ, ಹೊರಗೆ ಹೋಗ್ಬೇಡಿ ರಾಜ, ಹೊರಕ್ಕೆ ಹೋಗ್ಬೇಡಿ, ಬರೀ ಮಾಸ್ ಹಾಕಿ ನಾನು ಬರ್ತೀನಿ ಇದ್ರು. ಇದು ಸಮಾಜದ ಮೇಲಿರುವಂತದ್ದು, ನಮ್ಮ ಸಮಾಜದ ಮೇಲೆ ಅವ್ರಿಗಿರುವಂತದ್ದು. ಅವರ ದೇವಸ್ಥಾನಗಳನ್ನೆಲ್ಲ ನಮ್ಮವರೇ ಮಾಡ್ಕೊಂಡಿರೋದು. ಅದು ಗೊತ್ತಿದೆ ಅವರಿಗೆ. ಈ ಸಮಾಜ ಉಳಿಬೇಕು ಅಂತ ಗೊತ್ತಿದೆ. ಅದರಿಂದ ಇಂಥ ಪವಾಡ ಪುರುಷರ ಸಾನ್ನಿಧ್ಯದಲ್ಲಿ ಇವತ್ತು ನೀವೆಲ್ಲ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ. ಸರಿ ಇದ್ರೆ ಬಿಡಿ. ಆದ್ರೆ ನಿಮ್ಮ ಬದುಕಿಗೆ ಯಾವುದೋ ಒಂದು ಬೇಡವಾದ ವಿಚಾರಗಳನ್ನು ತಗೊಂಡು ಬಂದು ಅನ್ಯಾಯಕ್ಕೆ ಒಳಗಾಗಬೇಡಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಿ ಅಂತೇಳಿ ಮತ್ತೊಂದ್ಸರಿ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ದೊಡ್ಡದಾಗಿ ಮಾತಾಡಿದರೆ ಕ್ಷಮೆಯಲ್ಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೆಯದು. ಈಗ ನಾವು ವಿವಿಧ ಯೂನಿವರ್ಸಿಟಿಗಳನ್ನು ನೋಡಿದ್ವಿ. ಮೈಸೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಅದು ವಿಶ್ವಕರ್ಮ ಯೂನಿವರ್ಸಿಟಿ ಅಂದ್ರೆ ಅದು ಬಹುಶಃ ಯೂನಿವರ್ಸಿಟಿ ಮಾತಾಡಲಾಗಿದ್ದು ಮೋಟಿವೇಟರ್, ಇನ್ಸ್ಪೈರ್ ಮಾಡಿದ್ದಾರೆ. ಹಾಗೇನೆ ಅವರು ಹೇಳಿದ್ರು ಮಾರ್ಮಿಕವಾದ ಮಾತನ್ನು ಹೇಳಿದ್ರು. ಬಡವರಾಗಿ ನಿಂತೋದು ತಪ್ಪಲ್ಲ, ಆದರೆ ಈ ವಿದ್ಯೆಯ ಸಾಧನವನ್ನ ನೀವು ಅಲಂಕರಿಸಿ ಅದರಲ್ಲಿ ಮುಂದೆ ಬಂದ್ರೆ ಖಂಡಿತವಾಗೂ ಬಡತನವನ್ನ ನೀಗಿಸಬಹುದು. ಅತ್ಯಂತ ಸಂತೋಷದ ಜೀವನವನ್ನ ನಾವು ನಡೆಸುವುದು ಅತ್ಯಂತ ಅರ್ಥಪೂರ್ಣ ಇನ್ಕ್ವೈರಿ. ಪ್ರಾಸ್ತಾವಿಕ ಮಾತುಗಳಿಗಾಗಿ ನನ್ನದು ಚಂಬಾಳೆಗಳಿಗೆ ನನ್ನ ಜೊತೆ ಥ್ಯಾಂಕ್ ಯು ಸರ್. ಇದೇ ತರ ಸಮಾಜವನ್ನು ಮೋಟಿವೇಟ್ ಮಾಡ್ತಾ ಇರಿ. ಹಾಗೆಯೇ ಮತ್ತೊಬ್ಬ ವಾಗ್ಮಿ, ಅತ್ಯುತ್ತಮ ಸಾಕಷ್ಟು ಅಪಾರ ಮೌಲ್ಯವಿದೆ ಇವರಿಗೆ. ಕನ್ನಡ ಪ್ರಭಾದ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ ಅವರು ಜನ್ಮದ ಮೊದಲಿಗೆ ಅವರಿಗೆ ಸನ್ಮಾನವನ್ನು ಮಾಡಿ ಆನಂತರ ಅವರಿಗೆ ಅವರು ಮಾತಾಡ್ತಾರೆ. ಈಗಾಗಲೇ ನನ್ನ ಜೊತೆ ಅವರು ತಿಳಿಸಿದಾಗೆ ಯಾವಾಗಲೂ ಸ್ವಲ್ಪ ಮೂಡ್ ಆಫ್ ಆದಾಗ ನಾನು ರವಿ ಹೆಗಡೆ ಅವರನ್ನೇ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ನಂಜುಂಡಿಯವರು ಇದೀಗ ನಮ್ಮ ಮುಜರಾಯಿ ಇಲಾಖೆ ಸಚಿವರು ವೇದಿಕೆ ಬಂದಿದ್ದಾರೆ. ಅವ್ರ ಮುಂದೆ ಬಂದಾಗ ದಯಮಾಡಿ ಅವರಿಗೆ ಒಂದು ಪಕ್ಷ ಕೊಡಿ, ಇಷ್ಟು ಪಕ್ಷ ತಗೊಳ್ಳಿ. ಮೊದಲಿಗೆ ಮಲ್ಲಿಕಾರ್ಜುನರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೊಟ್ಟ ನಂತರ ರವಿ ಹೆಗಡೆ ಅವರಿಗೆ ಗೌರವ. ಮುಂದೆ ಬನ್ನಿ. ರವಿ ಹೆಗಡೆ ಅವರಿಗೆ ಸನ್ಮಾನ ಮಾಡೋರು ಜಗದೀಶು, ವೀರೇಶು, ಪ್ರಮೋದ್ ಹೋಗಿ. ಜಗದೀಶು ಸ್ವಾಮೀಜಿಯವರ ವಿವೇಕ ಸಾರಿಕೊಂಡು ಸ್ವಾಮೀಜಿಯವರ ಆಶೀರ್ವಾದ ಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹತ್ರ ಬನ್ನಿ ಸರ್. ಕನ್ನಡ ಸಂಪಾದಕರಾಗಿದೆ. ವಿದೇಶಾಂಗವನ್ನು ನೀಡಿಸುವುದು ಸಹ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡ ಪ್ರಭಾವ ಎಲ್ಲ ಕಾಂಪ್ಲಿಕೇಶನ್ಗಳಿಗೆ ಅನುಭವವಾದ ಕೊಡುಗೆಯನ್ನು ಧನ್ಯವಾದ. ಇನ್ನೇನು ರವಿಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರಿದೆ.
ಕಳಿಸಪ್ಪ ಎಲ್ಲ ಲಾಸ್ಟ್ ಕುತ್ಕೊಂಡು ವಿದ್ಯಾರ್ಥಿಗಳು ಮಧ್ಯದ ಕುತ್ಕೊಂಡು ಬದಲಿಗೆ ಬಾಮ ಹಾಕಿದ ಲಾಸ್ಟ್ ಬರೋ ನೀವು ಬರ್ತಾರೆ ಕುತ್ಕೊಂಡ್ರೆ ನೀವು ರೇ ಯಜಮಾನ್ರೆ ಲಾಸ್ಟ್ ಬನ್ನಿ ಒಬ್ರು ಲಾಸ್ಟ್ ಕಳಿಸಿ ಲಾಸ್ಟ್ಗೆ ಬನ್ನಿ ಸೇರಲ್ಲಿ ನಾವು ಸಿಸ್ಟಮ್ ಕುತ್ಕೊಂಡು ಬನ್ನಿ ಸ್ಟೂಡೆಂಟ್ ಬನ್ನಿ ಲಾಸ್ಟ್ ಬನ್ನಿ ಅವ್ರ ಫೋನ್ ಇಸ್ಕೊಂಡ್ರ ಫೋಟೋ ತೆಗಿಯೋದು ಫೋಟೋ ಕೂತ್ಕೊಳ್ಳಿ ಲಾಸ್ಟ್ ಬನ್ನಿ ಎಲ್ಲ ಲಾಸ್ಟಿಗೆ ಮೇಡಮ್ ಲಾಸ್ಟಿಗೆ ಬಂದ್ರಿ ಮೇಡಮ್ ಅವರ ನಿಮ್ಗೆ ಕೇಳಿಸ್ತಾರೆ ಸ್ಟೂಡೆಂಟ್ಗೆ ಬನ್ನಿ ಲಾಸ್ಟ್ ಬನ್ನಿ ಸಿಕ್ಕಾಕೊಂಡ್ರೆ ನಾವು ಅಲ್ಲಿ ಹಳೇದು ಕಿತ್ಕೊಂಡ್ಬಿಡ್ತೀವಲ್ಲ ಫೋಟೋ ಬೇಗ ಫೋಟೋ ತೆಗೀರಿ ಯಾರು ನೋಡ್ರಿ ಹಲೋ ಈಗ ರಿಪೀಟ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಇವನೇ ಆದ್ಮೇಲೆ 2 ಸಾರಿ ಮಾತ್ರ ಇನ್ನೊಬ್ಬರು ಮೋಸ ಮಾಡ್ತಾ ಇರೋದು ನಮ್ಮಲ್ಲಿ ಇನ್ನೊಬ್ಬರು ಮೋಸ ಮಾಡೋದಿಲ್ಲ ಅಂತ ಭಾವಿಸ್ತೀನಿ ನಾನು ಇವನೇ ಒಂದು ನಿಮಿಷ ಮಾಡ್ಬಿಡಿ ಲಾಸ್ಟ್ ಲಾಸ್ಟ್